ಮಕ್ಕಳೇ ರೆಡಿ. ತೆಗಿಲಕ್ಕ ಡೈನೋಸರ್ಸ್ ಐ ಅಂತ ಐ ನಮ್ಮ ಹಳೆ ಮುದ್ಕಿ ಟೇಸ್ಟ್ ಮಾಡ್ಲಿ, ಅವಳು ಇದ್ರಲ್ಲಿ ಎಕ್ಸ್ಪರ್ಟ್. ಕೊಡಮ್ಮ. ಬಿಲ್ಡಪ್ ಕೊಟ್ಟೆ, ಆದ್ರೆ ಅವಳೇನು ಮಾತಾಡ್ತಾನೆ ಇಲ್ಲ. ಲೇ ಹಳೆ ಮುದ್ಕಿ ಬಾಯ್ ಬಿಡು. ಮಾತೆ ಬರ್ತಿಲ್ಲ ಕಣೆ. ಸ್ವರ್ಗನ 2 ಪೀಸ್ ಮಾಡಿ ಒಂದ್ ತಂದು ಬಾಯಿಗಿಟ್ಟಂಗಿದೆ. ಪರಿಮಳ ಪಿಜ್ಜಾ ಸಖತ್ತಾಗಿದೆ. ರಿಲೀಸ್ಗೂ ಮುಂಚೆನೆ ಪ್ರೀಮಿಯರ್ ಶೋಸ್ ಅಲ್ಲಿ ಮಾಸ್ ಹಿಟ್. ಅತ್ತೆ, ಓ ಬಾ ಸಾಹಿತ್ಯ. ಇದೇನತ್ತೆ ಇವತ್ತು ತುಂಬಾ ಖುಷಿಲಿರೋ ಹಾಗಿದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಸಿಕ್ಕಿರೋ ಮರ್ಯಾದೆ. ಆ ಅಮೂಲ್ಯನ್ನ ಕೆಲಸದಿಂದ ತೆಗ್ದಿಯಂತೆ? ಅವಳನ್ನ ಬರೀ ಕೆಲ್ಸದಿಂದ ಅಲ್ಲ, ಸ್ಟೋರಿಯಿಂದನೇ ಕಿತ್ ಬಿಸಾಕಿದ್ದೀನಿ. ಅವಳು ನಂಗೆ ಯಾವ ಲೆಕ್ಕ ಹೇಳಿ? ಗಾರ್ಡನಲ್ಲಿ ಕಳೆ ಬೆಳೆಯೋಕ್ ನಾನ್ ಬಿಡ್ತೀನ? ಗುಡ್ ಸಾಹಿತ್ಯ, ನೀನಿವತ್ತು ನನ್ನ ಸೊಸೆ ಆಗಕ್ಕೆ ಅರ್ಹಳಾದೆ ನೋಡು. ಹಾ, 1 ನಿಮಿಷ. ನಿಮ್ ಸೊಸೆ ಆಗಕ್ಕೆ ನಾನು ಯಾವತ್ತೂ ಅರ್ಹತೆಗೆ ಇಡ್ಸ್ಕೊಂಡಿದ್ದೀನಿ. ನಿಮಗ್ ಮರ್ತೋಗಿದೆ ಅನ್ಸುತ್ತೆ. ನೆನ್ಪು ಮಾಡ್ಲಾ? ನಮ್ಮ ಅಣ್ಣನ ಹೆಲ್ಪ್ ತಗೊಂಡು ಕಿಡ್ನಾಪ್ ಮಾಡಿದ್ದೀನೇ ನಂಗೆ ಅರ್ಹತೆ ಬಂದೋಗಿದೆ. Yes, you are right. ಅಮ್ಮ, ನೀನು ಒಂದೊಂದಾಗಿ ಎಲ್ಲ ಕುಕ್ಕರ್ನಲ್ಲಿಟ್ಟು ಬೇಯಿಸ್ಬಿಡು. ಅದೇ ನೀನೇ ಮಾಡ್ಬೋದಲ್ವೇನೆ? ನಾನು ಪ್ಯಾಕಿಂಗ್ ಜವಾಬ್ದಾರಿ ತಗೊಳ್ಳೋಣ ಅನ್ಕೊಂಡೆ. ಪರವಾಗಿಲ್ಲ ಬಿಡು, ಬೇಯಿಸ್ತೀನಿ. ಹಾಂ, ಅದನ್ನು ನಾನು ಮಾಡ್ಕೋತೀನಿ. ಈ ಪ್ಯಾಕಿಂಗ್ ಕೆಲಸ ಎಲ್ಲ ನನಗೆ ಬರಲ್ಲಪ್ಪ. ಅಮ್ಮ, ನಿನ್ಗೆ ಆಫೀಸಿಗೆ ಲೇಟ್ ಆಯ್ತಲ್ವಾ? ಯಾಕಿನ್ನು ಇಲ್ಲೇ ನಿಂತಿದ್ಯಾ? ಅಮ್ಮ, ಇಷ್ಟು ದೊಡ್ಡ ಆರ್ಡರ್ ಇಟ್ಕೊಂಡು ಎಕ್ಸ್ಪರ್ಟ್ಸ್ನ ನಾವೇ ಆಫೀಸಿಗೆ ಕಳಿಸಿದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಲೀವ್ ತಗೋಬೋದಾ ಅಂತ ಕೇಳಿದೆ. ಅವ್ರು ತಗೊಂಡಿದ್ದಾರೆ. ಓ ಹಾಗಾ? ಹೇಗೋ ಸಂಭಾಳಿಸ್ಬೋದಿತ್ತು. ಹೋಗ್ಲಿ ಬಿಡಿ. ಎಲ್ಲರೂ ಸೇರಿ ಪ್ಯಾಕಿಂಗ್ ಮಾಡೋಣ, ನಾನು ಡೆಲಿವರಿ ನೋಡ್ಕೋತೀನಿ. ಅದು ಗೊತ್ತಿರೋ ವಿಚಾರನೆ ಬಿಡಿ, ದೊಡ್ಡದಾಗಿ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರ್ತಿ, ನೀನು ಯಾವಾಗ ಬಂದೆ? ನನಗೆ ಗೊತ್ತೇ ಆಗಲಿಲ್ಲ. ಕ್ಷಮಿಸಿ ಅತ್ತೆ, ನಿಮಗೆ ಕಾಫಿ ಜ್ಯೂಸ್ ಏನಾದರೂ ಬೇಕಾ ಅಂತ ಕೇಳೋಕೆ ಬಂದೆ. ನೀವೇನೋ ಪ್ರೈವೇಟಾಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ನೀನು ಕೇಳಿದ್ದು ಒಳ್ಳೇದಾಯ್ತು ನೋಡು. ನನ್ನ ರೂಮ್ಗೆ ಜ್ಯೂಸ್ ಕಳಿಸು, ನಾವಲ್ಲೇ ಮಾತಾಡ್ತೀವಿ. ಸರಿ ಅತ್ತೆ. ಆರ್ತಿ, ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ಡೋರ್ನ ನಾಕ್ ಮಾಡ್ಕೊಂಡು ಹೋಗಬೇಕು, ಗೊತ್ತಾಯ್ತಾ? ಸರಿ ಅತ್ತೆ. ನೋಡು, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ವೇದಾಂತ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳು. ನಿಮ್ಮ ಕಡೆಯವರು ಅವನಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಸರಿ.
ಅವಾಗಿಂದ ಫೋನ್ ಬರ್ತಾನೆ ಇದೆ. ಹ್ಞೂ, ಅಣ್ಣ ಫೋನ್ ಮಾಡ್ತಿದ್ದಾನೆ. ಹೇಳಣ್ಣ. ಹಲೋ ಅಮೂಲ್ಯ, ಆಗಿಂದ ಕಾಲ್ ಟ್ರೈ ಮಾಡ್ತಿದ್ದೀವಿ, ಯಾಕೆ ಪಿಕ್ ಮಾಡ್ತಿಲ್ಲ? ಸಾರಿ ಅಣ್ಣ, ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ, ಗೊತ್ತಾಗ್ಲಿಲ್ಲ. ಸರಿ, ನೀನು ಈಗಲೇ ಹೊರಡು, ಆದರೆ ರಾಣಿ ತೊಗೊಂಡು ಬರಬೇಡ, ಆಟೋದಲ್ಲಿ ಬಾ. ಈಗಲೇನಾ? ಎಲ್ಲಿಗಣ್ಣ? ಆಫೀಸಿಗೆ ಅಮೂಲ್ಯ. ಯಾಕಣ್ಣ, ಏನಾಯ್ತು? ನಾನು ಯಾಕೆ ಆಫೀಸಿಗೆ ಬರಬೇಕು? ನಿಂಗೇನೂ ಪ್ರಾಬ್ಲಮ್ ಆಗಿಲ್ಲ ತಾನೇ? ನಾನು ಆರಾಮಾಗೇ ಇದ್ದೀನಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಚಿಂತೆ ಮಾಡುವಂಥದ್ದು ಏನೂ ಇಲ್ಲ, ನೀನು ಆಫೀಸಿಗೆ ಬಾ. ಸಾರಿ ಅಣ್ಣ, ನಾನು ಬರಲ್ಲ. ಅಲ್ಲಿ ವೇದಾಂತ್ ಕೂಡ ಇಲ್ಲ. ಇಷ್ಟೆಲ್ಲ ಆದಮೇಲೆ ಮತ್ತೆ ಅಲ್ಲಿಗೆ ಬರೋಕ್ಕೆ ಮನಸ್ಸಿಲ್ಲ. ಅದು ಅಲ್ಲದೆ ಅವಳು ಮತ್ತೇನಾದರೂ ಹುಡುಕಿ ಕ್ಯಾರಿ ತೆಗಿತಾಳೆ. ಅವಳ ಹತ್ರ ಅವಮಾನ ಮಾಡಿಸ್ಕೊಳಕ್ಕೆ ನಾನು ತಯಾರಿಲ್ಲ. ಅಮೂಲ್ಯ. ಹಲೋ ರೌಡಿನಾದ್ನಿ, ನಾನು ವಿಕ್ಕಿ ಮಾತಾಡ್ತಿರೋದು. ಆಗಿರೋ ಪ್ರಾಬ್ಲಮ್ನ ಸುಮ್ಮನೆ ಹಾಗೆ ಬಿಡಬಾರ್ದು, ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ. ನೀನು ಫಸ್ಟ್ ಆಫೀಸಿಗೆ ಬಾ. ಸಾರಿ ಬಾಬಾ, ನಂಗೆ ಮನಸ್ಸಿಲ್ಲ. ಮನ್ಸಿಲ್ಲ ಅಂದರೆ ಮನ್ಸು ಮಾಡ್ಕೋ. ಈಗ ನೀನು ಇಲ್ಲಿರೋದು ತುಂಬ ಇಂಪಾರ್ಟೆಂಟ್. ನೀನು ಬರ್ತಿದ್ಯಾ ಅಂದರೆ ಬರ್ತಿದ್ಯಾ ಅಷ್ಟೇ. ಬಾಬಾ, ನಿಮಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಆ ಸಾಹಿತ್ಯ ನನ್ನ ಮುಖ ನೋಡ್ತಿದ್ದಂಗೆ ಉರ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಆಗಿರೋದನ್ನ ಹೇಗೋ ಸಹಿಸ್ಕೊಂಡಿದ್ದೀನಿ. ಮತ್ತೆ ಅಲ್ಲಿಗೆ ಬಂದು ಆಗಿರೋ ಗಾಯ ತೋರಿಸಿ ಅವಳ ಹತ್ರನೇ ಅದಕ್ಕೆ ಉಪ್ಸೋರ್ಸ್ಕೋಬೇಕಾ ಬಾಬಾ? ನಿನ್ನ ಪೇನ್ ನನಗೆ ಅರ್ಥ ಆಗುತ್ತೆ ಅಮೂಲ್ಯ. ಆದರೆ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅನ್ನೋದು ನೀನು ಇಲ್ಲಿಗೆ ಬಂದ್ರೇ ನಿನ್ಗೆ ಅರ್ಥ ಆಗೋದು. ಪ್ಲೀಸ್ ಬಾ, ನನಗೋಸ್ಕರನಾದ್ರೂ ಬಾ, ನಿಮ್ಮ ಅಣ್ಣನಿಗೋಸ್ಕರನಾದ್ರೂ ಬಾ. ಅದು ಆಗಲ್ಲ ಅಂದರೆ ನಮ್ಮ ಅಣ್ಣನಿಗೋಸ್ಕರನಾದ್ರೂ ನೀನು ಬರಲೇಬೇಕು. ಯಾಕೆ ಸುಮ್ಮನೆ ಅಮೂಲ್ಯ? ಪ್ಲೀಸ್ ಬೇಗ ಬಾ. ಸರಿ ಬಾಬಾ, ಬರ್ತೀನಿ. ಬರ್ತೋಳಂತೆ. ಟೂತ್ ಪೇಸ್ಟ್ ಅಂಬೋದಿಟ್ರ ನೀನು ಹೋಗ್ತೋಗಿ ಅಲ್ಲೇ ಕಾಣಿಸ್ ದೊಡ್ಡ ನಗೋದೇನಿದೆ? ನಮ್ಮ ಬಾಯಿ, ನಮ್ಮ ಹಲ್ಲು, ನಮ್ಮ ಸ್ಮೈಲು ನಮ್ಮ ಇಷ್ಟ. ನಿಂಗೆ ಯಾಕೆ? ಆಕ್ಚುಲಿ ರೀಸನೇ ಇಲ್ಲ. ನಿಂತ್ಕೋ, ಈ ಡ್ರಾಮಾ ಎಲ್ಲ ಬೇಡ. ಈಗೇನು ಬಾಯಿ ಬಿಡ್ಕೆ ಇಲ್ವೋ? ತಾವ್ ಯಾಕೆ ಸಣ್ಣ ವಿಚಾರನ ಬ್ಲಡ್ಡಿಗೆ ತಗೋತಾ ಇದ್ದೀರಾ? ಏನೋ ಇಂಟರ್ವ್ಯೂಗೆ ಹೋಗೋ ರೇಂಜಿಗೆ ಮಿರರ್ ನೋಡ್ತಾ ಇದ್ರಲ್ಲ ಅಂತ ನಗು ಬಂತಷ್ಟೇ. ನನ್ನ ರೂಮು, ನನ್ನ ಕನ್ನಡಿ, ನನ್ನ ಫೇಸು, ನಿನ್ಗೇನು ಪ್ರಾಬ್ಲಮ್? ನೀನು ಸುಮ್ಮನೆ ನನ್ನ ರೂಮ್ ಹತ್ರ ಸುತ್ತಾಡ್ಬೇಡ ಅಷ್ಟೇ. ಅದಾಗಿರ್ಲಿ, ತಾವ್ ಯಾಕೆ ವೇತನ್ ಮಾವ ಮನೆಗೆ ಬಂದಾಗ್ಲೆಲ್ಲ ಎಸ್ಕೇಪ್ ಆಗ್ತೀರಾ? ಕಂಪ್ಲೇಂಟ್ ಕೊಟ್ಟು ಹುಡುಕ್ಸೋ ರೇಂಜಿಗೆ ಮಾಯ ಆಗಿರ್ತೀರಾ. ನಿಮ್ಗೆ ಯಾರು ಆಗಂತ ಹೇಳಿದ್ದು? ಅಷ್ಟೆಲ್ಲ ಸೀನ್ ಇಲ್ಲ. ಯಾರು ಯಾಕೆ ಹೇಳ್ಬೇಕು? ಯಾಕೆ ದೇವ್ರು ನಂಗೆ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಕೊಟ್ಟಿಲ್ವಾ? ಅಬ್ಸರ್ವೇಷನ್ ರಿಸಲ್ಟ್ ಅದು, ಕಾಪಿ ಅಂಡ್ ಪೇಸ್ಟ್ ಅಲ್ಲ. ಓ ಭ್ರಮೆ, ನಾನು ಆ ಥರ ಎಲ್ಲ ಏನೂ ನಡ್ಕೊಂಡಿಲ್ಲ. ಸುಮ್ಮನೆ ಕೇಳೋಕ್ಕೆ ನಂಗೇನು ಹುಚ್ಚಲ್ಲ. ನೀವು ಹಾಗೆ ಮಾಡಿದ್ದೀರಾ. ವೇದಾಂತ್ ಬಾವ ಪ್ರತಿ ಸರಿ ಬಂದಾಗ್ಲೂ ನಾಪತ್ತೆ ಆಗಿದ್ದೀರಾ, ನೆನ್ಪು ಮಾಡ್ಕೊಳ್ಳಿ. ಹಾಗಿದ್ರೆ ಅದು ಕೋಇನ್ಸಿಡೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಏನೋ ಸಮಸ್ಯೆ ಇದೆ. ಖಂಡಿತ ಇಲ್ಲಿ ಸಮಸ್ಯೆ ಇದೆ. ಡೋರ್ ಓಪನ್ ಮಾಡು. ನಿಮ್ಮ ಐಡಿ ಕಾರ್ಡ್ ತೋರಿಸಿ ಮೇಡಮ್. ಕಂಪನಿ MDಗೆ ID ಕಾರ್ಡ್ ತೋರಿಸಿ ಅನ್ನೋಷ್ಟು ಕೊಬ್ಬ ನಿಂಗೆ? ಕಂಪ್ನಿ ಏನ್ ನಡೀತಿದೆ ಅನ್ನೋ ಸೆನ್ಸು ಇಲ್ವಾ? ಇದೇ ತರ ಅಧಿಕ ಪ್ರಸಂಗ ಮಾಡಿದ್ರೆ ಕೆಲಸ ಕಳ್ಕೋತಿ ಅಷ್ಟೇ. ನಾನು ಆರ್ಡರ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಮೇಡಮ್. ವಾಟ್ ನಾನ್ ಸೆನ್ಸ್! ಆರ್ಡರ್ ಪಾಸ್ ಮಾಡೋಳು ನಾನು.
ನನಗಿಂತ ಮೇಲೆ ಇನ್ಯಾರಿದ್ದಾರೆ ಇಲ್ಲಿ ಆರ್ಡರ್ ಪಾಸ್ ಮಾಡಕ್ಕೆ? ಡೋರ್ ಓಪನ್ ಮಾಡ್ತೀವಿ ಇಲ್ವೋ? You'll pay for this. ಅಮೂಲ್ಯ ಮೇಡಮೇ ಹೊಸ MD. ಎಲ್ಲ ಎಂಪ್ಲಾಯೀಸ್ಗೂ ಸರ್ಕ್ಯುಲರ್ ಕೂಡ ಪಾಸ್ ಆಗಿದೆ. ಏನಮ್ಮ ಬರಿತಾ ಇದ್ಯಾ? ರಾಮನಾಮ ಕಣೆ. ರಾಮನಾಮನ ಹರಕೆ ಕಟ್ಕೊಂಡಿದ್ಯಾ? ಒಂಥರ ಹಾಗೆ ಅನ್ಕೋ. ನಮ್ಮ ಆರ್ತಿಗೆ ಒಳ್ಳೆ ಸಂಬಂಧ ಸಿಕ್ಕಾಗೆ ನಮ್ಮ ಅಮ್ಮಗೂ ಒಳ್ಳೆ ಗಂಡ ಸಿಗಲಿ ಅಂತ ದೇವರಿಗೆ ಅರ್ಜಿ ಹಾಕ್ತಾ ಇದ್ದೀನಿ. ರಾಮನಾಮನ 108 ಸಲ ಬರೆದ್ರೆ ಒಳ್ಳೇದಾಗತ್ತೆ ಅಂತ ಅರ್ಚಕರು ಹೇಳಿದ್ದಾರೆ. ನಾನೇ ನೋಡ್ತೀನಿ, ಆರ್ಡರ್ ತಗೊಂಡಿರೋರು ಪೇಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಕಾಲ್ ಮಾಡಿರ್ತಾರೆ. ಹಲೋ, ಪರಿಮಳ ಪಿಜ್ಜಾನಾ? ಹೌದು, ಪರಿಮಳ ಪಿಜ್ಜಾ ಸೆಕ್ರೆಟರಿನೇ ಮಾತಾಡ್ತಿರೋದು. ಇವತ್ತು ಬರ್ತ್ಡೇ ಪಾರ್ಟಿಲಿ ನಿಮ್ಮ ಪಿಜ್ಜಾನ ಟೇಸ್ಟ್ ಮಾಡಿದ್ವಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ಈ ಥರದ್ದು ನಾನು ಲೈಫಲ್ಲೇ ತಿಂದಿರಲಿಲ್ಲ. ಓಹ್, ಥ್ಯಾಂಕ್ ಯು. ಮುಂದಿನ ತಿಂಗಳು ನನ್ನ ಮಗನ ಬರ್ತ್ಡೇ ಇದೆ, ಅದಕ್ಕೂ ನೀವೇ ಪಿಜ್ಜಾ ಮಾಡ್ಕೊಡಕ್ಕಾಗುತ್ತಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಅಯ್ಯೋ, ಖಂಡಿತ ಮಾಡ್ಕೊಡೋಣ. ಅಂದಾಜು ಎಷ್ಟು ಬೇಕಾಗಿರ್ಬೋದು? ಒಂದು 500 ಇದ್ರೆ ಸಾಕು ಮೇಡಮ್. 500? ಯಾಕೆ ಮೇಡಮ್, ಆಗಲ್ವಾ? ಚೇಚೆ, ಆಗಲ್ಲ ಅಂತೇನಿಲ್ಲ. ಬಲ್ಕ್ ಆರ್ಡರ್ಸ್ ಬಂದಾಗ ನಮ್ಮ MDನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ನಂಬರ್ ಕೊಟ್ಟಿರಿ, ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಯಾರಕ್ಕ ಅದು? ಅದೇನೋ ಆರ್ಡರು, MD, ಸೆಕ್ರೆಟರಿ ಅಂತೆಲ್ಲ ಹೇಳ್ತಾ ಇದ್ದೆ. ಒಳ್ಳೆ ಹಳ್ಳೆನೆ ಕುಡ್ದೋರ್ ತರ ಮಾಡ್ಕೊಂಡಿದ್ಯಾ. ಹಲೋ, ಪರಿಮಳ ಪಿಜ್ಜಾನಾ? ಹಾ, ಪರಿಮಳ ಪಿಜ್ಜಾನೇ. Very sweet of you, Amulya.
ಆಗಿರೋದನ್ನೇ ನೋಡ್ಲಿಲ್ವಲ್ಲ? ಏನು? ಏ ಅಮೂಲ್ಯ, ಇದನ್ನೇನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ಕೊಂಡಿದ್ಯಾ? ರೋಡ್ ಸೈಡಲ್ಲಿ ಸಿಗೋ ಮಾಡರ್ನ್ ಬಟ್ಟೆ ಹಾಕೊಂಡ್ಬಂದ್ಬಿಟ್ರೆ MD ಆಗ್ಬಿಡ್ತೀಯಾ? ಕ್ಯಾಬಿನಿಗೆ ಕಾಲಿಡೋ ಯೋಗ್ಯತೆನಾರು ನಿಂಗಿದ್ಯಾ? ನಡಿಯೇ ಆಚೆ. ಮೇಡಮ್, ಲ್ಯಾಂಗ್ವೇಜ್ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. MDಗೆ ಇನ್ಸಲ್ಟ್ ಮಾಡಿದ್ರೆ ನಿಮ್ ಕೆಲಸ ಹೋಗ್ಬಿಡುತ್ತೆ, ನೆನಪಿರ್ಲಿ. ಮುಚ್ಚ್ರಿ ಬಾಯ್ನ, ಏನ್ ಮಕ್ಳಾಟ ಕೆಟ್ಟೋಯ್ತಾ? ಇವ್ರು ಯಾವ ಸೀಮೆ MD ರೀ? ಇಂಥ ಬೂಟ್ ಹಾಕ್ತಿಯಲ್ಲ, ನನ್ನ ಹತ್ರ ನಡೆಯಲ್ಲ. ಆದ್ರೆ ನಡೀತಿರೋದಂತೂ ಸುಳ್ಳಲ್ವಲ್ಲ ಮೇಡಮ್? ಓತಿಕೆ ಅತ್ತಂಗೆ ಬೇಲಿ ಸಾಕ್ಷಿ ಅನ್ನೋಗೆ ಅವಳು MD ಅಂತ ಬಾಲಂಗೋಚಿ ತರ ನೀವು ಬಂದು ನನ್ನ ಹತ್ರ ಹೇಳಿದ್ರೆ ನಾನು ನಂಬಿಡ್ತೀನ? ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಒಂದಿದೆ. ರೋಡ್ ಸೈಡ್ ಅಂಗಡಿ ಅಲ್ಲ, ಕಂಪನಿ. ನನ್ನ ಹತ್ರ ಹುಚ್ಚಾಟ ಮಾಡಬೇಡಿ, ಕಂಬಿ ಎಣ್ಸೋಂಗ್ ಮಾಡ್ಬಿಡ್ತೀನಿ. ಮೇಡಮ್, ನೀವು ರಿಸ್ಕ್ ಮೇಲೆ ರಿಸ್ಕ್ ತಗೊಂತ ಇದ್ದೀರಾ. MD ಬಗ್ಗೆ ಹಗರವಾಗಿ ಮಾತಾಡಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಶಟಪ್ ಕಾಂತ, ಅವಳನ್ನು MD ಅಂತ ಕರಿಬೇಡಿ, ಮೈಯೆಲ್ಲ ಉರಿಯುತ್ತೆ. ಯಾರು ಅವಳು MD ಮಾಡಿರೋದು? ನಾವೇ. ವಾಟ್? ನೀವು ಇವಳನ್ನ MD ಮಾಡಿದ್ರ? ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ? ನಾನು ಸಿಂಹಾಸನದ ಮೇಲೆ ಕೂರ್ತ ಸರ್ಕಸ್ ಬೇಕಿತ್ತ ನಿಮ್ಗೆ? ಆಕ್ಚುಲಿ ನೀವು MD ಆದಾಗ್ಲೂ ನಾವು ಹಾಗೆ ಅನ್ಕೊಂಡಿದ್ವಿ. ಮಾತಾಡಿ ವಿಕ್ರಾಂತ್, ಇವಳನ್ನ ಹೇಗೆ MD ಮಾಡಿದೀರಾ? ಅಗ್ರಜನ್ ಹೆಸರಲ್ಲಿರೋ ವೇದಾಂತ್ ವೆಂಚರ್ಸ್ನ 40% ಶೇರ್, ಅದನ್ನ ಮೇಜರ್ ಅಂತ ಅನ್ಕೊಂಡು ನಿನ್ನ MD ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಆ 40% ಶೇರ್ ಕೂಡ ಅಮೂಲ್ಯ ಹ್ಯಾಂಡಲ್ ಮಾಡಬೇಕು ಅಂತ ಅಗ್ರಜ ಬಿಟ್ಟು ಹೋಗಿದ್ದಾನೆ. ಆದ್ರೆ ಆ ಬಾಕಿ 60% ಶೇರ್ ಯಾರ ಹೆಸರಲ್ಲಿದೆ ಅಂತ ಗೊತ್ತಾ? ವಿಕ್ರಾಂತ್ ಮತ್ತೆ ಆದಿ ಹೆಸರಲ್ಲಿದೆ. ಇಬ್ಬರ ಹೆಸರಲ್ಲೂ 30% ಇದೆ. ಸೊ ನಮ್ 60% ಶೇರ್ನ ನಾವು ಅಮೂಲ್ಯನ ಹೆಸರಿಗೆ ಬರ್ಕೊಟ್ಟು ಇವತ್ತೇಳನ್ನ MD ಮಾಡಿದೀವಿ. ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ವ್ಯವಸ್ಥೆ ಅಗ್ರಜ ಬರೋವರೆಗೂ ಹೀಗೆ ಇರುತ್ತೆ. ಯಾಕೆ ಹೇಳು, ನಿಜವಾಗ್ಲೂ ಮುಂದೆ ಮದುವೆ ಆಗೋದು ಅಗ್ರಜನ ಅಮೂಲ್ಯನೇ ತಾನೆ?